ಸೊರಬದ ಜ್ಞಾನ ಸಹ್ಯಾದ್ರಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮಕ್ಕಳ ಚಿತ್ರಕಲೆ ಹಾಗೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಸ್ತು ಪ್ರದರ್ಶನ. ಸೊರಬ ಮಕ್ಕಳ ಪ್ರತಿಭೆಯನ್ನ ನೋಡಿ ಸಂತೋಷಗೊಂಡ ಬೆಂಗಳೂರಿನ ಜಿಲ್ಲಾಧಿಕಾರಿಗಳಾದ ಜಗದೀಶ್. ಸೊರಬದ ಗುಂಡಶೆಟ್ಟಿ ಕುಪ್ಪದ ಜ್ಞಾನ ಸಹ್ಯಾದ್ರಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮಕ್ಕಳಿಗೆ ಚಿತ್ರಕಲೆ ಹಾಗೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನ ಬೆಂಗಳೂರಿನ ಜಿಲ್ಲಾಧಿಕಾರಿಗಳಾದ ಜಗದೀಶ್ ರವರು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದ ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಮಕ್ಕಳ ಪ್ರತಿಭೆ ಅಗಾಧವಾದದ್ದು. ಮಕ್ಕಳಿಗೆ ಈಗಿನಿಂದಲೇ ಉತ್ತಮ ಬುನಾದಿಯನ್ನ ಹಾಕಿಕೊಟ್ಟರೆ ಅವರು ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಉತ್ತಮ ಪ್ರಜೆಯಾಗಿ ಹೊರಹೊಮ್ಮುತ್ತಾರೆ. ಮತ್ತು ನಾನು ಕೂಡ ಎಲ್ಲ ಮಕ್ಕಳ ಪ್ರತಿಭೆಯನ್ನ ನೋಡಿ ನನಗೂ ಕೂಡ ತುಂಬಾ ಸಂತೋಷವಾಯಿತು. ಇಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ ಜ್ಞಾನ ಸಹ್ಯಾದ್ರಿ ಶಾಲೆಯ ಸಂಸ್ಥೆಯ ಮುಖ್ಯಸ್ಥರಿಗೂ ಹಾಗೂ ಸಿಬ್ಬಂದಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಸಂಸ್ಥೆಯು ಮುಂದಿನ ದಿನಗಳಲ್ಲಿ ಇನ್ನು ಉನ್ನತ ಸ್ಥಾನಕ್ಕೆ ಏರುವಂತಹ ಕೆಲಸ ಮಾಡಲಿ ಎಂದು ಆಶಿಸಿದ್ರು. ಸೊರಬ ಇಲ್ಲಿ ಇವತ್ತು ಆರ್ಟ್ ಅಂಡ್ ಕ್ರಾಫ್ಟ್ ಮೇಳ ಮಾಡಿದ್ದಾರೆ. ನಿಜವಾಗೂ ಸಹ ಮಕ್ಕಳ ಪ್ರತಿಭೆ ಅಗಾಧವಾದದ್ದು. ನಿಜವಾಗೂ ನಾನು ಪ್ರತಿಯೊಂದು ಮಗುವನ್ನ ಗಮನಿಸ್ತಾ ಇದ್ದೇನೆ. ಅವ್ರು ಮಾಡಿರುವಂಥ ಆಕ್ಟಿವಿಟಿಗಳು ನಿಜಕ್ಕೂ ಸಹ ಅದ್ಭುತ. ಇವರೆಲ್ಲ ಮುಂದಿನ ನಮ್ಮ ದೇಶವನ್ನು ಮುನ್ನಡೆಸುವಂಥ ಮಕ್ಕಳು. ಹಾಗಾಗಿ ಈಗಲಿಂದಲೇ ಅವ್ರಿಗೆ ಫೌಂಡೇಶನ್ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಪ್ರಾಂಶುಪಾಲರು ಮತ್ತು ಅವರ ತಂಡ ನಿಜವಾಗೂ ಸಹ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದೆ. ಮಕ್ಕಳಿಗೆ ಸರ್ವತೋಮುಖ ಅಭಿವೃದ್ಧಿ ಬಹಳ ಇಂಪಾರ್ಟೆಂಟ್. ಬರೀ ಅಕ್ಷರ ಕಲಿತ್ರೆ ಸಾಕಾಗೋದಿಲ್ಲ. ಇಲ್ಲಿಂದ ಪಾಸ್ ಆದ ಮಕ್ಕಳು ಅವ್ರ ಜೀವನವನ್ನು ರೂಪಿಸ್ಕೋಬೇಕು, ಆ ರೀತಿ ಶಿಕ್ಷಣವನ್ನು ಕೊಡಬೇಕು ಅಂತ ಇಲ್ಲಿ ಈ ಸಂಸ್ಥೆ ನಿರ್ಧಾರವನ್ನು ಮಾಡಿದೆ. ಹಾಗಾಗಿ ಈ ಸಂಸ್ಥೆಯ ನಿರ್ಧಾರ ಇದೆ, ಅದು ಮುಂದಿನ ದಿನಗಳಲ್ಲಿ ಸೊರಬದ ಅಭ್ಯುದಯಕ್ಕೆ ಕಾರಣ ಆಗಲಿ ಅಂತ ಹೇಳ್ತಾ, ಇವತ್ತೇನು ಆರ್ಟ್ ಅಂಡ್ ಕ್ರಾಫ್ಟ್ ಮಾಡಿದ್ದಾರೆ ಮಕ್ಕಳು, ನಿಜವಾಗೂ ಅದ್ಭುತ ಕೆಲಸ. ಅದರಲ್ಲಿ ಪ್ರಾಂಶುಪಾಲರು, ಶಿಕ್ಷಕರು ಮತ್ತು ಮಕ್ಕಳ ಶ್ರಮ ಇದೆ, ಅವರ ಪೇರೆಂಟ್ಸ್ ಶ್ರಮ ಸಹ ಇದೆ. ಅವರೆಲ್ಲರಿಗೂ ಸಹ ನಾನು ಅಭಿನಂದನೆ. ನಂತರ ಮಾತನಾಡಿದ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಮೋನಿಕಾ ಡಿಸೋಜಾರ್ ಅವರು, ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನ ಹೊರಹೊಮ್ಮಲು ನಾವು ನಮ್ಮ ಸಂಸ್ಥೆಯ ವತಿಯಿಂದ ಇಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಇಂತಹ ಕಾರ್ಯಕ್ರಮ ಮಾಡಿದರೆ ಮಕ್ಕಳಿಗೆ ಸಾರ್ವಜನಿಕರ ಜೀವನದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಮತ್ತು ಅವರ ಮುಂದಿನ ಜೀವನದಲ್ಲಿ ಹೇಗೆ ಇರಬೇಕು ಎಂಬುದನ್ನ ಅವರು ಕಲಿಯುತ್ತಾರೆ. ಅದರಿಂದ ಇಂತಹ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೇವೆ. ಇದರಿಂದ ವಿದ್ಯಾರ್ಥಿಗಳು ಕೂಡ ತುಂಬಾ ಆಸಕ್ತಿಯಿಂದ ಇಂತಹ ಕಾರ್ಯಕ್ರಮಗಳಿಗೆ ಸಹಕರಿಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೂ ನಮ್ಮ ಸಂಸ್ಥೆಯ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸಲು ಬಯಸುತ್ತೇನೆ. ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಸಹಕಾರ ನೀಡಲಿ ಎಂದು ಮನವಿ ಮಾಡಿಕೊಳ್ಳುತ್ತೇವೆ. ಎಲ್ರಿಗೂ ನಮಸ್ಕಾರ. ನಾನು ಜ್ಞಾನ ಸಹ್ಯಾದ್ರಿ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲೆ. ನನ್ನ ಹೆಸರು ಡಾಕ್ಟರ್ ಮೋನಿಕಾ ಡಿಸೋಜಾ ಅಂತ. ನಾವು ಈ ಶಾಲೆಯಲ್ಲಿ ಆರ್ಟ್ ಅಂಡ್ ಕ್ರಾಫ್ಟ್ ಎಕ್ಸಿಬಿಷನ್ ಇಟ್ಟ ಉದ್ದೇಶ ಮಕ್ಕಳಲ್ಲಿರುವಂಥ ಒಂದು ಸೃಜನಾತ್ಮಕತೆಯನ್ನ ಹೊರತೆಗಿಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಈ ಶಾಲೆ ಹೊಸದಾಗಿರೋದ್ರಿಂದ ನಾನು ಹೊಸಬ್ಳಿಲ್ಲಿಗೆ, ಹಾಗೆ ಈ ಮಕ್ಕಳಿಗೆ ನಾವು ಹೇಳಿದಾಗ ಅವ್ರು ಇಂಟ್ರೆಸ್ಟ್ ಇಂದ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಹೆಚ್ಚಾಗಿ ಪೇರೆಂಟ್ಸ್ ಹೇಳೋದನ್ನ ಕೇಳ್ತೀವಿ, ಏನಂದ್ರೆ ಮಕ್ಕಳು ಮೊಬೈಲಲ್ಲಿ ಇರ್ತಾರೆ, ಟಿವಿ ನೋಡ್ತಿರ್ತಾರೆ, ಸೃಜನಾತ್ಮಕತೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನಮ್ಮ ಮಕ್ಕಳಲ್ಲಿ ಇತ್ತೀಚೆಗೆ. ಕೆಲವು ಮಕ್ಕಳು ಮಾಡ್ತಾರೆ, ಹೆಚ್ಚಾದ ಮಕ್ಕಳು ಮಾಡೋದಿಲ್ಲ. ಈ ತರ ನಾವೊಂದು ಕಂಪಲ್ಸರಿಯಾಗಿ ಆರ್ಟ್ ಅಂಡ್ ಕ್ರಾಫ್ಟ್ ಕ್ಲಾಸ್ ವೈಸ್ ಇಟ್ಟಿರೋದ್ರಿಂದ ಎಲ್ಲ ಮಕ್ಕಳು ಏನಾದ್ರೂ ಒಂದು ಕಲೆಯಲ್ಲಿ ತೊಡಗಿಸ್ಕೊಳ್ತಾರೆ. ಅವಾಗ ತಂದೆ ತಾಯಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ, ಮಕ್ಕಳೇನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಮ್ಮ ಪೇರೆಂಟ್ಸ್ಗಳ ಪಾತ್ರ ಕೂಡ ತುಂಬಾ ಇದೆ ಇದರಲ್ಲಿ. ನಾವು ಹೇಳಿದಾಗ ಅವರು ಚೆನ್ನಾಗಿ ಕೋಆಪರೇಟ್ ಮಾಡಿಕೊಂಡು, ಅದೇ ತರ ನಮ್ಮ ಟೀಚರ್ಸ್ ಎಡೆಬಿಡದೆ ಅವ್ರ ಜೊತೆ ಇದ್ದು ಅವರಿಗೆ ಸಹಾಯ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮ್ಯಾನೇಜ್ಮೆಂಟ್, ಜ್ಞಾನ ಸಹ್ಯಾದ್ರಿ ಇಂಟರ್ನ್ಯಾಷನಲ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ಎಲ್ಲಾ ವಿಷಯಗಳಲ್ಲೂ ಕೂಡ ನಮಗೆ ಪ್ರೋತ್ಸಾಹ ಕೊಡ್ತಾರೆ. ಹಾಗೆ ಪೇರೆಂಟ್ಸ್ ಜೊತೆನೂ ಒಳ್ಳೆಯ ಆತ್ಮೀಯ ಬಾಂಧವ್ಯವನ್ನು ಹೊಂದಿದ್ದಾರೆ. ನಮ್ಮ ಪೇರೆಂಟ್ಸ್ ಕೂಡ ತುಂಬಾ ಸ್ಯಾಟಿಸ್ಫೈಡ್. ದೇ ಆರ್ ವೆರಿ ಸ್ಯಾಟಿಸ್ಫೈಡ್ ವಿತ್ ಆರ್ ಸ್ಕೂಲ್ ಅಂಡ್ ಆಲ್ ದ ಆಕ್ಟಿವಿಟೀಸ್ ದಟ್ ವಿ ಡೂ ಇನ್ ದ ಸ್ಕೂಲ್. ಕಲಿ ನಲಿ ನಲಿ ಕಲಿ ಅಂತ ಕೇಳಿದೀವಿ ನಾವು.
ಅವರು ಆಟ ಆಡ್ಕೊಂಡೇ ತುಂಬಾ ವಿಷಯಗಳನ್ನ ಗಮನಿಸ್ತಾರೆ ಮತ್ತೆ ಅದನ್ನ ಕಲಿತಾರೆ. ಸೊ ಇಟ್ಸ್ ವೆರಿ ನೈಸ್ ಟು ಸಿ our children participating and exuberantly doing all the activities, and the parents are also very happy. ಈ ಸಂದರ್ಭ ನೂರಾರು ಪೋಷಕರು ಮತ್ತು ಶಾಲಾ ಶಿಕ್ಷಕರು ಶಾಲಾ ಸಿಬ್ಬಂದಿಗಳಿಗೆ ಧನ್ಯವಾದವನ್ನ ತಿಳಿಸಿದ್ರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಲ್ಪನಾ. ನನ್ನ ಮಗಳು ಈ ಸ್ಕೂಲಲ್ಲಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾಳೆ. ಈ ದಿನ ಫುಡ್ ಫೆಸ್ಟಿವಲ್ ಹಾಗೂ ಮತ್ತೆ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದಾರೆ. ಇದು ತುಂಬಾ ಚೆನ್ನಾಗಿ ಏರ್ಪಟ್ಟಿದೆ, ಆಯೋಜಿಸಿದ್ದಾರೆ. ಈ ಸ್ಕೂಲಿನ ಎಲ್ಲ ಮುಖ್ಯಸ್ಥರಿಗೂ ಹಾಗೂ ಆಡಳಿತ ವರ್ಗಕ್ಕೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಮೂಡಿ ಬಂತು, ತುಂಬಾ ಖುಷಿ ಆಯ್ತು. ನಮ್ಮ ಮಕ್ಕಳಲ್ಲಿ ಒಂದು ಸಾರ್ವಜನಿಕವಾಗಿ ವರ್ತಿಸುವ ಜ್ಞಾನ, ವ್ಯಾವಹಾರಿಕ ಜ್ಞಾನ ಮತ್ತೆ ಒಂದು ಆತ್ಮಸ್ಥೈರ್ಯ ಮೂಡಿಸುವಂತ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಾನು ಡಾಕ್ಟರ್ ಸತೀಶ್ ಅಂತ ಸರ್ವ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ವೈದ್ಯರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇಂದು ನಾನು ಜ್ಞಾನ ಸಹ್ಯಾದ್ರಿ ಸ್ಕೂಲು ಗುಣಶೆಟ್ಟಿಕೊಪ್ಪಕ್ಕೆ ಬಂದು ಇಲ್ಲಿ ಸ್ಕೂಲಿನ ವಾತಾವರಣ ಎಲ್ಲ ನೋಡಿದೆ. ಇವತ್ತು ಇಲ್ಲಿ ಸ್ಕೂಲಲ್ಲಿ ಒಂದು ಎಕ್ಸಿಬಿಷನ್ ಇಟ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಎಲ್ಲ ಮಕ್ಕಳು ಒಳ್ಳೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯೋದ್ರಿಂದ ಮಕ್ಕಳಲ್ಲಿ ಎಲ್ಲ ರೀತಿಯ ಸಾಂಸ್ಕೃತಿಕ ಚಟುವಟಿಕೆ ಮತ್ತೆ ಏನೇನ್ ಮಾಡಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಅನುಭವ ಸಿಗುತ್ತೆ. ಇದು ಇನ್ನು ಚೆನ್ನಾಗಿ ನಡೀಲಿ, ಒಳ್ಳೆಯ ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಜ್ಯೋತಿ ಅಂತ ಹೇಳಿ, ವಕೀಲರು ಸೊರಬದಲ್ಲಿ ವಕೀಲಿಕೆ ಮಾಡ್ತಾ ಇದ್ದೇನೆ. ಈ ಪ್ರೋಗ್ರಾಮ್ ಬಗ್ಗೆ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಮಕ್ಕಳು ಒಂದು ಚಟುವಟಿಕೆಯಲ್ಲಿ ತೊಡ್ಕೋಸ್ಬಿಟ್ಟು ಅವರ ಫ್ರೀ ಟೈಮನ್ನ ಈ ತರ ಎಂಗೇಜ್ ಮಾಡ್ಬಿಟ್ಟು ಅವ್ರನ್ನ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಮಾಡ್ಲಿಕ್ಕೆ, ಈಗಿನ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಪ್ರತಿಯೊಬ್ರು ಕೂಡ ವರ್ಕ್ ಮಾಡ್ಲೇಬೇಕು. ಸೊ ಅವರು ಈಗಿಂದಾನೇ ತೊಡಸ್ಕೊಂತ ಇರೋದು ಒಂದು ಹೆಮ್ಮೆಯ ವಿಚಾರ ಅನಿಸ್ತಾ ಇದೆ. ಈ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಈ ಸ್ಕೂಲಿಗೂ ಮತ್ತೆ DC ಅವರಾಗತ್ತೆ ಜಗದೀಶ್ ಅವರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ಸ್ ಫಾರ್ ಎವ್ರಿವನ್. ನನ್ನ ಹೆಸರು ರವೀಂದ್ರ. ಮಕ್ಕಳಿಗೆ ಒಂದು ಗುಡ್ ಕಾನ್ಸೆಪ್ಟ್ ಇದು. ಪೇರೆಂಟ್ಸ್ ಜೊತೆಗೆ ಮಕ್ಕಳ ಜೊತೆಗೆ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಸರ್ವಿಸ್ ಕೊಡಬೇಕು ಅನ್ನೋದನ್ನೆಲ್ಲ ತುಂಬಾ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ. ಈ ತರ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಈ ತರದ್ದೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಮಕ್ಕಳಿಗೆ ಇದು ಎಜುಕೇಶನ್ ಅಲ್ಲದೆ ಮತ್ತೆ ಬೇರೆದು ಸ್ವಲ್ಪ ನಾಲೆಡ್ಜ್ ಸಿಗ್ದಂಗೆ ಆಗ್ತದೆ. ವಿಜಯ್ ಗೌಳಿ, ನ್ಯೂಸ್ 12 ಕನ್ನಡ, ಸೊರಬ.